ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಆ್ಯಂಡ್ ನಾವು ಇವತ್ತೆಲ್ಲರೂ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಆ್ಯಕ್ಚುಲಿ ಅದು ಮಾಲ್ಗೆ ಹೋಗಿರಲಿಲ್ಲ, ನಾನು ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ದೆ. ತುಂಬ ದೂರ ಇದೆ ಅಲ್ವಾ, ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಅಭಿ ಬಂದಿದ್ದ. ಅಭಿ ಆಲ್ರೆಡಿ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿರ್ತೀರ ಯಾರು ಅಂತ ಅಭಿ. ಆ್ಯಂಡ್ ಅವನು ಅಭಿ ಹೇಳ್ದ, ಬನ್ನಿ ಅಕ್ಕ ಹೋಗಿ ಬರೋಣ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನಾವೆಲ್ಲ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ಗ್ಯಾರಂಟಿ ಗೊತ್ತಾಗ ಕಾರ್ ಪಾರ್ಕ್ ಮಾಡಿ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ ತುಂಬಾ ದೊಡ್ಡದಿದೆ. ಬಟ್ ನಾವು ಎಲ್ಲಿ ನಿಲ್ಲಿಸಿದ್ವಿ, ಫಸ್ಟ್ ಟೈಮ್ ಬೇರೆ ಹೋಗಿದ್ದು, ಎಲ್ಲಿ ನಿಲ್ಲಿಸಿದ್ವಿ ಮತ್ತೆ ಹೇಗೆ ಹೋಗೋದು ಅಂತಲೇ ಗೊತ್ತಾಗಲ್ಲ. ಸೊ ಅಲ್ಲಿರೋ ಸೆಕ್ಯೂರಿಟಿ ಹೇಳ್ತಾರೆ, ಒಂದು ಫೋಟೋ ತೊಗೊಂಡೋಗಿ ನಿಮ್ಗೆ ಬರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಫೋಟೋ ತೊಗೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ಏನೋ ಒಂಥರ ತುಂಬಾ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿತ್ತು ಮಾತ್ರ. ಒಳಗಡೆ ಫುಲ್ಲು ಲಕ್ಸುರಿಯಸ್ ಆಗಿದೆ ನಿಜ. ಒಂದು ಎಷ್ಟು ಲಕ್ಸುರಿಯಸ್ ಆಗಿದೆ ಅಂದರೆ ಯಾವುದೋ ಒಂದು ಪ್ಲೇಸಿಗೆ ಬಂದಿರೋ ಥರ ಇತ್ತು. ಬಟ್ ಚೆನ್ನಾಗಿತ್ತು. ಈಗ ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರಲ್ಲಿ ತುಂಬ ಮಾಲ್ಸ್ಗೆ ಹೋಗಿದ್ದೀವಿ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು, ಸ್ವಲ್ಪ ಜಾಸ್ತಿನೇ ದೊಡ್ಡದು. ಆ್ಯಂಡ್ ಲಕ್ಸುರಿಯಸ್ ಆಗಿದೆ, ಹೆವಿ ಲಕ್ಸುರಿಯಸ್ ಆಗಿದೆ. ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾವು ಎಂಟರ್ ಆಗ್ತಿದ್ದಂಗೆ ನನ್ನ ಮಕ್ಕಳು ಇಲ್ಲಿ ಫುಡ್ ಕೋರ್ಟಿಗೆ ಬಂದ್ವಿ. ಫುಡ್ ಕೋರ್ಟಿಗೆ ಬಂದಿದ್ದೆ, ಫುಲ್ ಬರೀ ಕೇಕೇನೇ ಇರೋದು, ಅಲ್ಲಿ ಫುಲ್ ಕೇಕ್ಸೇ ಇದ್ದಿದ್ದು. ಬಿಂದು ಮತ್ತು ಇಮಾನಿ ಎಲ್ಲ ಚೀಸ್ ಕೇಕ್ ತಿನ್ನಬೇಕು ಅಂತ ಇದ್ರು. ಸೊ ಒಂದು ಚೀಸ್ ಕೇಕ್ ತೊಗೊಂಡ್ವಿ, ಆಮೇಲೆ ಒಂದು ನಾರ್ಮಲ್ ಚಾಕ್ಲೇಟ್ ಕೇಕ್ ತೊಗೊಂಡ್ವಿ. ಎರಡೂ ಟೇಸ್ಟ್ ಮಾಡಿದ್ವಿ. ಬಟ್ ಚೀಸ್ ಕೇಕ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಟ್ ತಿನ್ಬೋದು ಅನಿಸ್ತು, ತಿಂದ್ವಿ. ಇಮಾನಿ ಇಲ್ಲ ಇಲ್ಲಿ ತಿನ್ನಂಗಿಲ್ಲ, ಇಲ್ಲಿ ಹೊರಗಡೆ ಹೋದ್ಮೇಲೆ ತಿನ್ನೋದು. ನೀರು ತುಂಬ ದೊಡ್ಡದಿದೆ ಮಾಲ್ ಮಾತ್ರ. ನಾವು ಆಲ್ಮೋಸ್ಟ್ 3 to 4 hours ಏನೋ ಇದ್ವಿ. ಬಟ್ ಫುಲ್ ಕವರೇ ಮಾಡೋಕ್ಕಾಗಲಿಲ್ಲ ನಮಗೆ. ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾನೇ ಇದ್ವಿ. ಬಟ್ ಒಂದೊಂದು ಫ್ಲೋರ್ಗೆ ಹೋದ್ರೂ ಮಿನಿಮಮ್ 1 hour ಬೇಕೇನೋ. ನಾವು ಅಲ್ಲಿ ಫುಲ್ಲು ರೌಂಡ್ ಹೊಡೆದು ಎಲ್ಲ ಶಾಪ್ಸು ನೋಡಿ, ಎಲ್ಲ ಐಟಮ್ಸು ನೋಡೋದಕ್ಕೆ ಅಷ್ಟು ಲೇಟ್ ಆಗುತ್ತೆ. ನಾವು ಆದಷ್ಟು ಕವರ್ ಮಾಡಿದ್ವಿ, ಬಟ್ ಆಗಲಿಲ್ಲ, ಫುಲ್ ಕವರ್ ಮಾಡೋಕ್ಕೆ ಆಗಲಿಲ್ಲ. ನಾವು ಈವನ್ ಗ್ರೌಂಡ್ ಫ್ಲೋರ್ಗೆ ಹೋಗೋಕ್ಕಾಗಲಿಲ್ಲ ಪಾರ್ಕಿಂಗ್ಗೆ. ಫುಲ್ ಪಾರ್ಕ್ ಇದೆ, ಅಲ್ಲಿ ಪಾರ್ಕ್ ಥರ ಫುಲ್ ಗ್ರಾಸ್ ಇದೆ. ಬಟ್ ಅಲ್ಲಿರೋದೆಲ್ಲ ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಗ್ರಾಸೇನೆ. ಎಲ್ಲೋ ಒಂದೆರಡು ಕಡೆ ನಿಜವಾದ್ದು ಗ್ರಾಸ್ ಇರ್ಬೋದೇನೋ, ಅದು ಬಿಟ್ಟು ಇನ್ನೆಲ್ಲ ಆರ್ಟಿಫಿಷಿಯಲ್ ಗ್ರಾಸಲ್ಲೇ ಮಾಡಿದ್ದಾರೆ. ಬಟ್ ಮೇಯ್ನು ಗ್ರೀನರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಫುಲ್ ಎಲ್ಲ ಕಡೆ ಗ್ರೀನ್ ಥರ ನೋಡೋಕ್ಕೆ ಚೆನ್ನಾಗಿದೆ. ಬಟ್ ನಮಗೆ ಟೈಮೇ ಸಾಕಾಗಲಿಲ್ಲ ನಮಗೆ. ವಿಡಿಯೋ ಎಲ್ಲಿ ನೋಡ್ತೀಯ? ಲೈಫ್ ಸ್ಟೈಲಲ್ಲಿ ನೋಡ್ತೀಯ? ಆನೆ ಮಾಡಿಲ್ಲ. ಸರ್ ಥ್ಯಾಂಕ್ ಯು. ಅಬ್ಬಿ ನೀವೊಂದು ಇಸ್ಕೊಬಿಡಬ್ಬಿ, ಇಸ್ಕೊಬಿಡಬ್ಬಿ. ಸದ್ವಿಕ್
ಹಾಗೆ ಬರ್ತಾ ಇದ್ದೀವಿ ನೋಡಿಕೊಂಡು. ಒಂದೊಂದು ಫ್ಲೋರಲ್ಲೂ ಒಂದೊಂದು ಯೂನಿಕ್ ಡಿಸೈನ್ಸ್ ಮಾಡಿದ್ದಾರೆ. ನಿಜ ಒಂಥರ ಯೂನಿಕ್ ಆಗೇ ಇದೆ ನೋಡಿ. ಇದೊಂಥರ ಯೂನಿಕ್ ಡಿಸೈನ್ಸು. ಒಂದೊಂದು ಫ್ಲೋರ್ಗೂ ಅಟ್ರ್ಯಾಕ್ಷನ್. ನಿಜ ಅಲ್ಲಿ ಹೋಗಿರ್ತಾರಲ್ಲ ಪೀಪಲ್ಸು, ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ಒಂದ್ಸಲ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ ನೋಡಿ. ಇದು ಇನ್ನೊಂದು ಫ್ಲೋರಲ್ಲಿ ಈ ಥರ ಡಿಸೈನ್ಸ್ ಮಾಡಿದ್ದಾರೆ. Jump. I even know that, okay? You to know. I thought you don't know. ತಗೋತಾ ಇದ್ದಾರಾ? ನೋಡು, ತಿನ್ನೋ ಸದ್ವಿಕ, ಓಪನ್ ಮಾಡ್ಬಿಟ್ಟು ತಿನ್ನೋ. Sadik Ilpar. ಅಮ್ಮನ ಅಪ್ಪು share ಮಾಡೋದು. ಎಲ್ಲೋದ್ಲು ಅವಳು? ನೆಕ್ಸ್ಟ್ ನಾವು ಫುಡ್ ಝೋನಿಗೆ ಬಂದ್ವಿ. ಏನಾದರೂ ತಿನ್ನೋಣ, ಮಕ್ಳಿಗೆ ಏನಾದರೂ ಕೊಡ್ಸೋಣ ಅಂತ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಬಟ್ ನಾನು ಇಮಾನಿ ಸದ್ವಿಕ್ ಏನು ತಿಂದಿಲ್ಲ, ಬರೀ ಫ್ರೆಂಚ್ ಫ್ರೈಸ್ದಿಂದ. ಬಟ್ ಅದು ಚಿಕನ್ದು ಏನೋ ಐಟಮ್, ಅದು ತುಂಬ ಚೆನ್ನಾಗಿತ್ತು. ನಾನು ಮಾತ್ರ ತಿಂದೆ. ಬಿಂದು ಮತ್ತು ಅಭಿ ಮೋಮೋಸ್ ಏನೋ ಆರ್ಡ್ರ್ ಮಾಡ್ಕೊಂಡಿದ್ರು. ಅವರು ಮೋಮೋಸ್ ತಿಂದರು, ನಾವು ಇದನ್ನು ತಿಂದ್ವಿ. ಬಟ್ ನಾವು ಅಲ್ಲೆಲ್ಲ ಫುಲ್ಲು ರೌಂಡ್ ಹಾಕಿ ಫುಲ್ ಅಲ್ಲೆಲ್ಲೂ ಕುತ್ಕೊಳ್ಳೋಕೆ ಸ್ಪೇಸ್ ಇರಲಿಲ್ಲ. ಆ್ಯಂಡ್ ಡೈರೆಕ್ಟಾಗಿ ನಾವು ಫುಡ್ ಝೋನಿಗೆ ಬಂದ್ವಿ. ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಆ್ಯಂಡ್ ಏನಾದರೂ ತಿನ್ನೋಣ ಅಂದ್ಕೊಂಡು ನಾವು ಆಲ್ಮೋಸ್ಟ್ ಅಲ್ಲೇ 1/2 hour 45 minutes ಅಲ್ಲೇ ಕೂತಿದ್ವಿ. ಬಿಕಾಸ್ ಆರ್ಡ್ರ್ ಮಾಡಿದರೆ ನಾವು ಅದು ಬರೋದೇ ನಮಗೊಂದು 20 to 25 minutes ಬೇಕು. ಸೊ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ತಿನ್ಕೊಂಡು ಬಂದ್ವಿ. ನಾವೇನಂದರೆ ಅಲ್ಲಿ ಹೋದ್ಮೇಲೆ ಅದ್ರ ಆಪೋಸಿಟೇ ಗೇಮ್ ಝೋನ್ ಇದೆ. ಮಕ್ಕಳಿಗೆ ಸರಿಯಾಗುತ್ತೆ. ನಮ್ಮ ಸದ್ವಿಕ ಇಮಾನಿ ನೋಡಿದ್ರು, ನಡೀರಿ ಗೇಮ್ ಝೋನ್ಗೆ ಹೋಗೋಣ ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಇನ್ನೇನು ಮಾಡೋದು, ಇಷ್ಟು ದೂರ ಕರ್ಕೊಂಡು ಬಂದಿದ್ದೀನಿ, ಆಯಿತು ಪರವಾಗಿಲ್ಲ ಅಂತ ಗೇಮ್ ಝೋನಿಗೆ ಕರ್ಕೊಂಡು ಹೋದೆ. ಬಟ್ ಅಲ್ಲಿ 1000ಗೆ 1200ಗೆ ರೀಚಾರ್ಜ್ ಮಾಡಬೇಕು ಅಂತ ಇತ್ತು. ನಾನು 600 ಏನೋ ರೀಚಾರ್ಜ್ ಮಾಡಿದೆ. ಒಂದು 7 ಗೇಮ್ಸ್ ಬರುತ್ತೆ ಅಂತ ಹೇಳಿದ್ರು. ಸೊ 600ಗೆ ರೀಚಾರ್ಜ್ ಮಾಡಿ ಗೇಮ್ಸ್ ಆಡಿಸ್ತಾ ಇದ್ದೀನಿ. ನಮ್ಮ ಸದ್ವಿಕ ಇದರಲ್ಲಿ 2 ಸಲ ವಿನ್ ಆದ. ಅಲ್ಲಿ ಇದೆಯಲ್ಲ ಅದನ್ನು ತೆಗೆದ, ಅದೆಷ್ಟು ಈಸಿಯಾಗಿ ತೆಗೆದ ಅಂದರೆ. ಆ್ಯಂಡ್ ಅದರಲ್ಲಿ ನಮಗೆ ಪಾಯಿಂಟ್ಸ್ ಬಂತು. ಆ ಪಾಯಿಂಟ್ಸಿಂದ ಒಂದಷ್ಟು ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ರು ಇಬ್ಬರೂ. ಅವನೊಂದು ಬಾಲ್ ತೊಗೊಂಡ, ಇಮಾನಿ ಒಂದಷ್ಟು ಸ್ಟಿಕ್ಕರ್ಸ್ ಏನೋ ಕೊಟ್ಟರು ಅವ್ರಿಗೆ ಸ್ಕೋರ್ ಮಾಡಿರೋ ಪಾಯಿಂಟ್ಸ್ಗೆ. ಬಟ್ ಏನು ಲಾಸ್ ಇಲ್ಲ, ವರ್ತ್ ಅನಿಸ್ತು. ಗೇಮ್ಸು ಚೆನ್ನಾಗಿದೆ. ಎಷ್ಟೋಯ್ತು ನೋಡಿದ್ಯಾ? ಅದು ನೋಡೋಣ ಅಂದರೆ ಅವ್ನು ಬಂದ್ಬಿಟ್ಟ. ಅಮ್ಮ ಇಟ್ಕೊಂಡು ಕಾಡು ನಾನು ಅಲ್ಲೋಗ್ತೀನಿ. ನೀನು ಇಮಾನಿಗೆ ಯಾವಾಗಲೂ ಈ ಗೇಮ್ ತುಂಬಾ ಇಷ್ಟ. ಯಾವ ಮಾಲ್ಗೆ ಹೋದ್ರೂ ಈ ಗೇಮ್ ಆಡ್ತಾಳೆ. ಈ ಸಲನೂ ಟ್ರೈ ಮಾಡಿದ್ಲು, ಜಸ್ಟ್ ಮಿಸ್ ಆಗಿ ಬಾಲ್ ಹೋಯಿತು. ಏನು ಮಾಡೋಕ್ಕಾಗಲ್ಲ ನೋಡಿ, ಜಸ್ಟ್ ಮಿಸ್ ಆಯಿತು. ಸ್ವಲ್ಪ ಬೇಜಾರು ಮಾಡ್ಕೊಂಡ್ಲು. ಆಮೇಲೆ ಬೇರೆ ಗೇಮ್ಸ್ ಆಡಿದ್ಲು. ಎತ್ತು ಡೌನ್ ಮಾಡು, ಡೌನು ಎತ್ತು. ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ನಮ್ಗೆ ಇನ್ನೂ ತುಂಬ ಇತ್ತು ನೋಡೋದಕ್ಕೆ. ಬಟ್ ಟೈಮ್ ಆಗೋಗಿತ್ತು, ತುಂಬ ಲೇಟ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ಬರೋಣ ಅಂದ್ಕೊಂಡು ಎಲ್ಲ ರಿಟರ್ನ್ ಆದ್ವಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ನೀವು ಎಲ್ಲ ಒಂದ್ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು.